ಬಾ ಬಾ ಬಾ. ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ಏನಾದರೂ ತಲೆಗೆ ಐಡಿಯಾ ಬಂತಾ? ಏನಾದರೂ ಮಾಡ್ಬೋದು, ಆ ಪದ್ದುಗೆ ಸರಿಯಾಗಿ ಬುದ್ಧಿ ಕಲಿಸ್ಬೋದು ಅಂತ ಹೇಳ್ಬಿಟ್ಟು ಏನಾದರೂ ಐಡಿಯಾ ಬಂತಾ ನಿನಗೆ? ಪ್ರೇಮ, ನೋಡು, ನೀನು ಏನಾದರೂ ಮಾಡು, ಆದರೆ ಆ ಪದ್ದುಗೆ ಬುದ್ಧಿ ಕಲಿಸ್ಬೇಕು. ಹಾಗೇನೆ ನೀಯ ಗೊತ್ತಲ್ಲ, ಆ ಮನೆಯಾಳಿಯ ಜೊತೆ ನನ್ನ ಗಂಡಂಗೆ ಡೈವರ್ಸ್ ಆಗಬೇಕು ಅಷ್ಟೇ ನೀಯ ಬೇಕಾಗಿರೋದು. ಆ ರಾಧಾ ಬೀದಿ ಬೀದಿ ಅಲಿಬೇಕು, ಹಂಗಾಗಬೇಕು ಅಷ್ಟೇ ನೀಯ. ನೋಡು, ನಾನು ಅದಕ್ಕೆ ನಿನಗೆ ಬಾ, ನಾವೇನಾದರೂ ಡೀಲ್ ಮಾಡೋಣ ಅಂತ ಹೇಳ್ಬಿಟ್ಟು ಕರೆದಿದ್ದು. ಸರಿ ಬಾ, ಒಳಗಡೆ ಕುತ್ಕೊಂಡು ಮಾತಾಡೋಣ. ಸರಿ ಸರಿ ಬನ್ನಿ, ನಾನು ನಿಮ್ಮ ತಾಗ ಮಾತಾಡಬೇಕು ಸಿ, ಬನ್ನಿ. ಅಯ್ಯೋ ಕೂತ್ಕೊಳ್ಳಿ, ನಿಂತ್ಕೊಂಡಿದ್ರಲ್ಲ ಕೂತ್ಕೊಳ್ಳಿ. ಏನು ತಗೊಳ್ತೀರಾ? ಕಾಫಿ, ಟೀ, ಜ್ಯೂಸು? ಕಾಫಿ ಟೀ ಏನೂ ಬೇಡ ಬಿಡಿ, ಸದ್ಯಕ್ಕೆ ನಂಗೆ ಏನೂ ಬೇಡ. ನಿಮಗೆ ಮುಖ್ಯವಾದ ವಿಷಯ ಹೇಳೋಣ ಅಂತ ನೀನೇ ಬಂದೆ. ಹಾಂ, ಏನು ಹೇಳು, ಏನು ವಿಷಯ? ಈಗ ಹೋಗಿದ್ದೆ, ಅಲ್ಲಿ ಊರ ಮುಂದೆ ಹಳ್ಳಿ ಕಟ್ಟೆದಾಗೆ ಪೊದ್ದಿ ಹಂಗೇನಿಯ ಜಯಮ್ಮ ಏನು ಜೋರಾಗೆ ಎಲ್ಲನೂ ಬಿಸ್ನೆಸ್ಸು ವ್ಯಾಪಾರ ಮಾಡ್ಕೊಂಡು ಜೋರಾಗವ್ರೆ. ನೋಡಿದ್ರೇನಿಯ ಹೊಟ್ಟೆ ಉರಿತದೆ ನನಗಂತೂ. ಎಷ್ಟು ಜನ ವ್ಯಾಪಾರ ಮಾಡ್ತಾವ್ರು ಗೊತ್ತೇನು? ಬಟ್ಟೆ ವ್ಯಾಪಾರವಾ? ಅವಳು ಹಿಂಗೇನಿ ವ್ಯಾಪಾರ ಮಾಡ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ಇದ್ರೆ ಇನ್ನೆಲ್ಲಪ್ಪ ಅವಳು ಈ ಊರು ಬಿಟ್ಬಿಟ್ಟು ಹೋಯ್ತಾಳೆ. ನೋಡಬೇಕು, ನಮ್ಮ ಅತ್ತೆನೇ ಫುಲ್ಲು ಸಪೋರ್ಟು ಅಂತ ಅನ್ನಿಸ್ತದೆ. ಎಷ್ಟು ಆರಾಮಾಗವಳೆ ಗೊತ್ತಾ? ಅಯ್ಯೋ, ಅವಳಿಗೆ ಅಷ್ಟೊಂದು ತಲೆ ಎಲ್ಲಿಂದ ಬರ್ತದೆ? ಅಷ್ಟೊಂದು ತಲೆನ ಅವಳಿಗೆ? ಏನು ಎಲ್ಲ ಬಿಸ್ನೆಸ್ ಮಾಡೋದಂತೆ, ಅದು ಮಾಡೋದಂತೆ, ಇದು ಮಾಡೋದಂತೆ, ಇದೇನೇ ಆಯಿತು. ಅವಳಿಗೆ ಏನು ಗೊತ್ತಿಲ್ವಲ್ಲ, ಏನಾದರೂ ಒಂದು ಮಾಡ್ತಿರ್ಬೇಕಲ್ಲ. ಅದಕ್ಕೆ ನೀ ಏನಾರ ಒಂದು ಮಾಡ್ತಾನೆ ಇರ್ತಾಳೆ ಮನೆಯಾಳಿ ಬಿತ್ರಿ. ಹಬ್ಬ ಅದು ಏನಪ್ಪ, 5 ನಿಮಿಷ ಕೂತ್ಕೊಳ್ಳಲ್ಲ, 5 ನಿಮಿಷ ನಿಂತ್ಕೊಳ್ಳಲ್ಲ, ಏನಾರ ಒಂದು ಮಾಡೇ ಮಾಡ್ಬೇಕು ಅವಳಂತೂ. ಇನ್ನೇನು ತಾನೇ ಮಾಡೋಕ್ಕಾಯ್ತದೆ? ಆದರೆ ಅವಳ ಬಿಸ್ನೆಸ್ ಮಾತ್ರ ಚೆನ್ನಾಗಿ ಆಗಬಾರ್ದು. ಹೆಂಗನ ಮಾಡಿ ಅವಳ ಬಿಸ್ನೆಸ್ನ ನಿಲ್ಲಿಸ್ಬೇಕಲ್ಲ. ನಾನು ಅದನ್ನೇ ಯೋಚನೆ ಮಾಡಿದೆ, ಹೆಂಗಾದರೂ ಮಾಡಿ ನಿಲ್ಲಿಸ್ಬೇಕಲ್ಲ ಅಂತ ಹೇಳ್ಬಿಟ್ಟು. ಆದರೆ ನನ್ನ ಕೈಲಿ ಏನು ಮಾಡೋಕ್ಕಾಯ್ತದೆ? ನನ್ನ ತಕ್ಕ ಕಾಸಿಲ್ಲ, ಏನೂ ಇಲ್ಲ. ಇದ್ದಿದ್ರೆ ನಾನು ಪಕ್ಕದಾಗ ಒಂದು ಬಿಸ್ನೆಸ್ ಹಾಕ್ಕೊಂಡ್ಬಿಟ್ಟು ನಾನೂ ಜೋರಾಗಿ ಏನಿಯ ಬಿಸ್ನೆಸ್ ಮಾಡಿ ಅವಳಿಗೇನಿಯ ಟಾಂಗ್ ಕೊಡ್ತಾ ಇದ್ದೆ ಬಿಸ್ನೆಸ್ಗೆ ಏನಿಯ. ಅವಳಂತೂ ವಾಪಸ್ ಹೊಂಟೋಗ್ಬೇಕಿತ್ತು, ಹಂಗೆ ಮಾಡ್ತಾ ಇದ್ದೆ ನಾನಂತೂ. ಈ ಮನೆಯಾಳಿಗಳು ಏನು ನಮ್ಮ ಪೊದ್ದು ಡಾರ್ಲಿಂಗ್ ಬಗ್ಗೆ ಏನೇನೋ ಮಾತಾಡ್ಕೊಂತವ್ರೆ. ಪಾಪ ನಮ್ಮ ಪೊದ್ದು ಡಾರ್ಲಿಂಗ್ ಹೆಂಗೋ ಬಿಸ್ನೆಸ್ ಮಾಡ್ಕೊಂಡು ಆರಾಮಾಗವಳಿ. ಅವಳು ಆರಾಮಾಗಿರೋದನ್ನ ಇವ್ರು ಸಹಿಸ್ದಾಕಾಗ್ದಿದ್ದಂಗೆ ಏನೇನೇನೋ ಹೇಳ್ಬಿಟ್ಟು ಏನೇನೋ ಪಿಲಾನ್ ಮಾಡ್ತಾವ್ರಲ್ಲ. ಇನ್ನು ಎಂಥ ಬೊಡ್ಡಿ ಜನ ಇರಬೇಡ ಇವ್ರಂತೂ. ಹಾಂ, ಈ ಪೊದ್ದು ಡಾರ್ಲಿಂಗ್ಗೆ ಏನಾದ್ರೂ ಹಾಂ ಮೋಸ ಗೀಸ ಮಾಡಕ್ಕೆ ಬಂದರು ಅಂತ ಹೇಳಿದ್ರೆ ನಾನಂತೂ ಸುಮ್ಕಿರಕ್ಕಿಲ್ಲ. ನೋಡು, ಅವಳು ಬಿಸ್ನೆಸ್ ಹಾಳು ಮಾಡೋಕ್ಕೆ ನೀನು ಏನು ಮಾಡ್ತೀಯೋ ಮಾಡು, ಆದರೆ ಪದ್ದಿ ನೆಲಕ್ಕೆ ಬೀಳಬೇಕು. ನೋಡು, ಹೆಂಗಾದ್ರೂ ಮಾಡಿ ನಾನು ನೀನು ಆ ಮನೆಗೆ ಹೋಗಿ ಸೇರ್ಕೊಳ್ಬೇಕು. ನಾವಿಬ್ಬರು ಆ ಮನೆಯಾಗ ಏನಾದರೂ ಹೋಗ್ಬಿಟ್ಟು ಸೇರ್ಕೊಂಡ್ವಿ ಅಂತ ಹೇಳಿದ್ರೆ ನಾವು ಆರಾಮಾಗಿ ಏನೇ ಇರ್ಬೋದು ಇಬ್ರು. ಹೆಂಗಾದ್ರೂ ಮಾಡಿ ಅವಳ ಬಿಸ್ನೆಸ್ನ ನೆಲ ಕಚ್ಚಂಗೆ ಮಾಡು. ನಿಂಗೆ ಏನು ಸಹಾಯ ಬೇಕೋ ಆ ಸಹಾಯನ ನಾನು ಮಾಡ್ತೀನಿ. ನೀವೇನೋ ದುಡ್ಡಿರೋ ಮಂದಿ, ಒಂದು ನಮ್ತಾಗ ದುಡ್ಡಿದ್ರೆ ಏನೋ ಮಾಡ್ತಾ ಇದ್ದೆ. ಒಂಚೂರು ಕಾಸಿನ ಸಹಾಯ ಮಾಡಿಬಿಟ್ರೆ ಸಾಕು ನನಗೆ, ಬೇರೆ ಇನ್ನು ಯಾವ ಸಹಾಯನೂ ಬೇಕಾಗಿಲ್ಲ. ಒಂಚೂರು ದುಡ್ಡು ಕಾಸು ಏನಾರ ಕೊಟ್ಬಿಟ್ರೆ ಪಕ್ಕದಾಗ ಏನೇ ಒಂದು ಬಟ್ಟೆ ಅಂಗಡಿ ಹಾಕ್ಬಿಟ್ಟು ಬಟ್ಟೆ ವ್ಯಾಪಾರ ಏನೇ ಮಾಡ್ಬಿಡ್ತೀನಿ ನಾನು. ಈಗ ಅವ್ರು 500 ರೂಪಾಯಿ ಕೊಟ್ಟರೆ ನಾನು 300 ರೂಪಾಯಿ ಏನೇ ಕೊಟ್ಬಿಡ್ತೀನಿ ಸೀರೆಯ. ಆವಾಗ ಎಲ್ಲರನ್ನ ಬಂದ್ಬಿಟ್ಟು ನನ್ನತಾಗ ಏನೇ ತಗೊಂತಾರೆ, ಅವಳ ಹತ್ರ ಏನೋ ತಗೊಂತಾರೆ. ನೀವೇ ಯೋಚನೆ ಮಾಡಿ. ಹೌದಲ್ವಾ? ನೋಡು, ನಿನಗೆ ದುಡ್ಡು ಎಷ್ಟು ಆಯ್ತದೋ ಅಷ್ಟು ಹೆಲ್ಪ್ನ ನಾನು ಮಾಡ್ತೀನಿ, ಸರಿನಾ? ನಿನಗೆ ಸೀರೆ ಗಿರೆ ಎಲ್ಲನೂ ಕೊಡಿಸ್ತೀನಿ, ವ್ಯಾಪಾರ ಮಾಡು. ಆದರೆ ಪೊದ್ದಿದು ಮಾತ್ರ ವ್ಯಾಪಾರ ಮಾತ್ರ ಆಗಬಾರ್ದು. ಆ ಪೊದ್ದಿ ವ್ಯಾಪಾರ ಎಕ್ಕುಟ್ಟು ಹೋಗ್ಬೇಕು, ಹಂಗೆ ಮಾಡು. ಜೊತೆನಾಗೆ ಆ ಮನೆಯಲ್ಲಿ ರಾಧನೂ ಅವಳ ಇಲ್ವಾ? ಆ ರಾಧನೂ ಇಲ್ಲ. ಆ ರಾಧನ್ ಫಿಟ್ಟಿಂಗ್ ಇಕ್ಕಕ್ಕೆ ಅಂತಲೇ ನೀವು ಇವಾಗ ಹೊರಟಿದ್ದೆ. ಆದರೆ ಏನು ಮಾಡ್ತೀರಾ, ಮೊದಲು ನಿಮ್ಮ ಹತ್ರ ಬಂದ್ಬಿಟ್ಟು ಮಾತಾಡ್ಬಿಟ್ಟು ಇದನ್ನ ವಿಷಯ ಎಲ್ಲ ಹೇಳ್ಬಿಟ್ಟು ಆಮೇಕಿಂದ ಹೋಗೋಣ ಅಂತ ಅನ್ಕೊಂಡಿವ್ನಿ. ಆಮೇಕಿಂದ ಹೋಯ್ತೀನಿ ಅವಳ ಹತ್ರ. ನಿಮಗೆ ಡೈವರ್ಸ್ ತಾನೇ ಬೇಕಿರೋದು, ಆರಾಮಾಗಿ ಕೊಡಿಸ್ತೀನಿ, ನೀವು ಚಿಂತೆ ಮಾಡಬೇಡಿ. ರಾಧಂಗೆ ಒಂಚೂರು ನೈಸ್ ಮಾಡಿಬಿಟ್ರೆ ಅವಳು ನಾನು ಹೇಳಿದ ಮಾತೇನೇ ನೀ ಕೇಳೋದು. ನಾನು ಹೇಳೋದು ಬಿಟ್ಬಿಟ್ಟು ಬೇರೆ ಇನ್ನೇನೂ ಕೇಳೋಕ್ಕಿಲ್ಲ. ಇರಿ, ನಾನೇನು ಅವಳ ಹತ್ರ ಮಾತಾಡ್ತೀನಿ. ಅದೇ ಒಂಚೂರು ಕಾಸು ಪಾಸು ಏನಾರ ಕೊಟ್ಟರೆ ನಾನು ಬಿಸ್ನೆಸ್ ಶುರು ಮಾಡ್ಕೊತೀನಿ ಅಷ್ಟೇ ತಾನೇ. ಹೇಳಿದ್ನಲ್ಲ, ದುಡ್ಡು ಬಗ್ಗೆ ನೀನು ಯೋಚನೆ ಮಾಡಬೇಡ, ದುಡ್ಡನ್ನ ನಾನು ಕೊಡ್ತೀನಿ. ಆದರೆ ಹೆಂಗಾದರೂ ಮಾಡಿಬಿಟ್ಟು ಅವಳ ಬಿಸ್ನೆಸ್ನ ನೆಲ ಕಚ್ಚು ಅಷ್ಟೇ ಏನಿಯ. ನಮ್ಮ ಅಮ್ಮನೇನಿಯ ಕಾಲು ಮುರಿದವಳೆ, ನಮ್ಮ ಅಮ್ಮಂಗೆ ಏನಿಯ. ನಮ್ಮ ಅಮ್ಮನ ಹತ್ರನೇನಿಯ ಇಲ್ದಿರೋ ದೌಲತ್ತೆಲ್ಲನೂ ಮಾಡೋಳೆ. ಅಂಥವಳನ್ನ ಸುಮ್ಮನೆ ಬಿಡೋಕ್ಕೆ ನನಗಂತೂ ಇಷ್ಟ ಇಲ್ಲ. ಅವಳಿಗೊಂದು ಗತಿಯಾಗಿ ಕಾಣಿಸ್ಬೇಕು, ಅದಕ್ಕೆ ಇಷ್ಟೆಲ್ಲ ಕಷ್ಟಪಡ್ತಿರೋದು. ಅವಳ ಮನೆಯಾಗಿಲ್ಲ ಅಂತ ಹೇಳಿದ್ರೆ ನಾನು ನೀನು ಹೋಗ್ಬಿಟ್ಟು ಆರಾಮಾಗಿ ಏನಿಯ ಸೇರ್ಕೋಬೋದು ನೋಡು. ಓ, ಆರಾಮಾಗಿ ಏನಿಯ ಸೇರ್ಕೋಬೋದು. ನೀವು ಸಂದ ಕೇಳಿದ್ರಿ, ಹಬ್ಬಬ್ಬ, ಹೆಂಗೋ ನೀವು ದುಡ್ಡಿರೋರಲ್ವಾ, ಹೆಂಗೂ ಬೇಕಾದ್ರೂ ಮಾಡ್ತೀರಾ. ಸರಿ ಆಯಿತು ಬಿಡಿ. ನೀವು ಕಾಸು ಕೊಡಿ, ನಾನು ನೋಡ್ಕೊತೀನಿ ಉಳಿದಿರೋದೆಲ್ಲನೂ. ಇರು, ದುಡ್ಡು ಬಗ್ಗೆ ಯೋಚನೆ ಮಾಡಬೇಡ, ನಾನು ತಗೊಂಡ್ಬಿಟ್ಟು ಬರ್ತೀನಿ. ಥೋ, ಎಂಥ ಜನ ಇವ್ರಂತೂ. ಯಪ್ಪ 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 ಯಪ್ಪ. ಹಾಂ, ಪೊತ್ತು ಡಾರ್ಲಿಂಗ್ ದಿನೇನಿಯ ಹಾಂ ವ್ಯಾಪಾರ ಹಾಳು ಮಾಡೋಕ್ಕೆ ನೋಡ್ತಾವ್ರಲ್ಲ. ನಾನು ಏನಾದರೂ ಮಾಡಬೇಕಲ್ಲ ಈಗ. ಏನು ಮಾಡಲಿ ಏನಾದ್ರೂ ಮಾಡಬೇಕೀಗ. ಪೊದ್ದುಗೆ ಹೋಗ್ಬಿಟ್ಟು ಎಲ್ಲ ವಿಷಯನೂ ಹೇಳ್ಬೇಕು. ಪೊದ್ದು ಒಂಚೂರು ಅಲರ್ಟಾಗಿರ್ತಾಳೆ. ಇಲ್ಲ ಅಂತ ಹೇಳಿದ್ರೆ ಪಕ್ಕದಾಗೆ ಹೋಗ್ಬಿಟ್ಟು 500 ರೂಪಾಯಿ ಸೀರೆ ನಾ 300 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ ನಮ್ಮ ಜನ ಯಾಕೆ 300 ರೂಪಾಯಿ ಸೀರೆ ತಗೊಳಕ್ಕಿಲ್ಲ, ಯಾಕೆ 200 ರೂಪಾಯಿ ಉಳಿಯೋದೇ ಉಳಿಯಾಟ ಅಂತ ಹೇಳ್ಬಿಟ್ಟು ಹೆಂಗೋನ್ವೇ ತಗೊಂಬಿಡ್ತಾರೆ ಅಂತ ಅನ್ನಿಸ್ತದೆ. ಇರು, ಏನಾದರೂ ಒಂದು ಮಾಡೇ ಮಾಡ್ತೀನಿ. ತಗೋ,
ಕಾಸು ಕೊಡ್ತಾ ಇದ್ದೀನಿ. ಈ ಕಾಸಾಗೆ ಸೀರೆ ತಂದ್ಬಿಟ್ಟು ಅವಳ ಅಂಗಡಿ ಪಕ್ಕನೇ ನೀ ಅಂಗಡಿ ಇಕ್ಕಬಿಟ್ಟು ನೀನಂತೂ ಚಂದಾಗಿ ವ್ಯಾಪಾರ ಮಾಡಬೇಕು, ಸರಿನಾ? ಈ ವ್ಯಾಪಾರ ಹೆಂಗಿರ್ಬೇಕು ಅಂದರೆ ನಮಗೆ ಲಾಸ್ ಆದರೂ ಪರವಾಗಿಲ್ಲ. ಇದ್ರಾಗೆ 30,000 ರೂಪಾಯಿ ಐತೆ. 30,000 ರೂಪಾಯಿಗೂ ಸೇರೆ ತಂದ್ಬಿಟ್ಟು ಎಲ್ರಿಗೂ ಬೇಕಾದ್ರೆ ಫ್ರೀಯಾಗಿ ಬೇಕಾದ್ರೆ ಹಂಚ್ಬಿಡು. ಆದರೆ ಅವಳು ವ್ಯಾಪಾರ ಮಾತ್ರ ನಡಿಬಾರ್ದು. ಅವಳ ವ್ಯಾಪಾರ ಮಾತ್ರ ಹಾಳಾಗಿ ಹೋಗ್ಬೇಕು, ನೆಲ್ಲ ಕಚ್ಚಬೇಕು. ಅವಳು ಬೇಜಾರಾಗಿರೋದನ್ನ ಕಣ್ಣಾರೇನಿಯ ನಾನು ನೋಡಬೇಕು. ನೀವು ಕಾಸು ಕೊಟ್ಟಿದ್ದೀರಲ್ಲ, ಇನ್ನು ಬುಟ್ಟಾಕಿ ನೀವು ತಲೆ ಕೆಡಿಸ್ಕೊಬೇಡಿ. ನೀವು ಕಾಸು ಕೊಟ್ಟಿದ್ದೀರಾ ಅಂತಂದ್ಮೇಲೆ ನೀವು ಯಾಕೆ ತಲೆ ಕೆಡಿಸ್ಕೊಂತೀರಾ? ನಾನಿಲ್ಲವೇ, ನಾನು ಎಲ್ಲ ನೋಡ್ಕೊಂತೀನಿ. ಅಯ್ಯೋ, ನನಗೆ ಕಾಸು ಒಂದಿಲ್ಲ ಅಷ್ಟೇ ನನ್ನ ತಾಗೆ. ಸ್ವಲ್ಪ ದುಡ್ಗೊಂಚೂರು ಕಷ್ಟ ಬಿಟ್ರೆ ನನಗಿನ್ನು ಯಾವುದಕ್ಕೂ ಕಷ್ಟ ಆಗೋಕ್ಕಿಲ್ಲ ಗೊತ್ತಾ? ಇನ್ನು ಎಲ್ಲದಕ್ಕೂ ಆರಾಮಾಗಿ ಏನಿಯ ಮಾಡ್ತೀನಿ ನಾನಂತೂ. ಕಾಸುಗೊಂಚೂರು ಹಂಗೋ ಹಿಂಗೋ ಒಂಚೂರು ಕಷ್ಟ ಅಷ್ಟೇ ನೀನಿಯ. ಕಿತ್ತೋದ್ ಮನ್ಯಾಳಿ, ಕಲಿಸ್ತೀನಿ ಬಾ ನಿನಗೆ ಬುದ್ಧಿಯ. ಥೂ, ಇಲ್ಲಿ ಯಾರು ಪೊದ್ದುಗೆ ನೆಮ್ಮದಿಗಿರೋಕ್ಕೆ ಬಿಡ್ತಾ ಇಲ್ಲಪ್ಪ. ಎಲ್ರಿಗೂ ಈ ಪೊದ್ದು ಯಾಕೆ ಶತ್ರು ಆಗೋಗ್ಬಿಟ್ಟವಳೆ ಅಂತ ನಂಗೆ ಅರ್ಥ ಆಯ್ತಿಲ್ಲ. ನಮ್ಮ ಪೊದ್ದು ಡರ್ಲಿಂಗೆ ನಾ ಕಿಪ್ ಮಾಡೋಳ. ಊರಾಗಿರೋರೆಲ್ಲ ಶತ್ರುನೇನಿಯ, ದುಶ್ಮನ್ ಎಲ್ಲವ್ರೆ ಅಂದರೆ ಎಲ್ಲ ಪಕ್ಕದಾಗೇನಿ ಅವ್ರೆ ಪೊದ್ದುಗೆ. ಅಯ್ಯೋ ಪೊದ್ದು. ಸರಿ, ಹಂಗಾದ್ರೆ ನಾನು ಹೋಗ್ಬಿಟ್ಟು ಬರ್ತೀನಿ. ಮೊದಲು ಸೀರೆ ಗಿರೆ ಎಲ್ಲ ತಗೊಬೇಕಲ್ಲ, ಸೀರೆ ತಗೋತೀನಿ. ಅದಕ್ಕೂ ಮುಂಚೆ ರಾಧನ ಹತ್ರ ಮಾತಾಡ್ಬಿಟ್ಟು ಆಮೇಕಿಂದ ಒಯ್ತೀನಿ, ಸರಿನಾ? ರಾಧನೂ ನಿಮ್ಮ ವಿಷಯನೂ ಹೇಳ್ಬೇಕಲ್ಲ, ಅದೇ ಡೈವರ್ಸ್ ವಿಷಯ. ನೋಡು, ಅದೊಂದು ವಿಷಯ ಕ್ಲಿಯರ್ ಮಾಡ್ಬಿಡು ನನಗೆ. ನಿಂಗೆ ಬೇಕಾದ್ರೆ ನಾನು 1,00,000 ಕೊಡ್ತೀನಿ. ಏನು, ಡೈವರ್ಸ್ ಕೊಡ್ಸಿದ್ರೆ ನನಗೆ 1,00,000 ಕೊಡ್ತೀರಾ? ನೀನೇನಾದ್ರೂ ನನ್ನ ಗಂಡಂಗೂ ಅವಳಿಗೂ ಡೈವರ್ಸ್ ಕೊಡಿಸಿದ್ರೆ 1,00,000 ನಿನ್ಗೆ ಕೊಡ್ತೀನಿ. ಫ್ರೀಯಾಗಿ ಎಂಜಾಯ್ ಮಾಡ್ಕೊಂಡಿರಿವಂತೆ. ಹೆಂಗಾದ್ರೂ ಮಾಡಿ ಆ ಮನೆಯಾಳಿ ಹತ್ರ ಹೋಗ್ಬಿಟ್ಟು ನೈಸ್ ಮಾಡ್ಬಿಟ್ಟು ಹೆಂಗಾನ ಮಾಡಿ ಡೈವರ್ಸ್ಗೆ ನನಗೆ ಹೆಲ್ಪ್ ಮಾಡು. ಅಯ್ಯೋ, ಇದನ್ನ ಮಾತೇ ಹೇಳ್ಬಾರ್ದಾಗಿತ್ತೆ. ಇರಿ, ಹಿಂಗೆ ಹೋಗ್ಬಿಟ್ಟು ಅವಳಿಗೆ ಹೆಂಗಾನ ಮಾಡ್ಬಿಟ್ಟು ಇಲ್ದಿರೋದು ಪಲ್ದಿರೋದೆಲ್ಲ ತಲೆಗೆ ತುಂಬಿಟ್ಟು ಏನೋ ಒಂದು ಮಾಡ್ಬಿಡ್ತೀನಿ. ಇಲ್ದಿರೋ ಪಲ್ದಿರೋದೆಲ್ಲನೂ ತಲೆಗೆ ತುಂಬಿಟ್ಟು ಬರ್ತೀನಿ ರೀ. ಮೊದಲು ಇವಳಿಗೊಂದು ಅಡ್ಕಕ್ಕೆ ತರಬೇಕಲ್ಲ. ಭಾಳ ನಿಗ್ರಾಡ್ತಾವಳಲ್ಲ ಈ ಪ್ರೇಮಿ. ಅದು ಏನು ಫಿಟ್ಟಿಂಗ್ ಇಕ್ತೀಯೋ ಇಕ್ಕೆ. ಇಕ್ಕು ನಾನು ನೋಡ್ಕೊಂತೀನಿ, ಇಕ್ಕು ಎಲ್ಲನೂ. ಸರಿ ಇರಿ, ಈಗ ಅದೇ ವಿಷಯದ ಮೇಲೆ ಹೋಯ್ತೀನಿ. ಅಯ್ಯೋ, ಈ ಪ್ರೇಮಿಗಪ್ಪ ಅದೇನು ಆತ್ರ? ಈ ಪ್ರೇಮಿಗೆ ಎದ್ನೋ ಬಿದ್ನೋ ಅಂತ ಹೇಳ್ಬಿಟ್ಟು ಓಡೋಯ್ತವಳಲ್ಲ, ಇವಳಿಗೇನು ಅಷ್ಟೊಂದು ಆತ್ರನಪ್ಪ. ಲೇ ಮನ್ಯಾಳಿ, ನಿನ್ನ ಕೊನೆಗಳಿಗೆ ಹತ್ರ ಬಂತು ಅಂತ ನೀ ಅನ್ಕ. ನಿಮ್ಮನ್ನು ಯಾರೂ ಸುಮ್ಮನೆ ಉಡಕ್ಕಿಲ್ಲ ನಾನಂತೂ. ಪದ್ದು ಸವಸಕ್ಕೆ ಬಂದು ನೋಡಿದ್ರೆ ಯಾಕಪ್ಪ ಬಂದಿ ಅಂತ ಅನ್ಕೋಬೇಕು. ಹಂಗೆ ಮಾಡ್ತೀನಿ. ನಮ್ಮ ಯಜಮಾನಪ್ಪ ಎಲ್ಲೋದ? ಎತ್ತಿನ ಗಾಡಿಯ ಬಿಟ್ಬಿಟ್ಟು ಇಲ್ಲೇ ನೆನೆಯ ಅಲ್ಲ, ಒಂದು ಗಳಿಗೆನೂ ಇರಕ್ಕಿಲ್ಲ. ಸಂಜೆ ಆಯ್ತು, ವ್ಯಾಪಾರ ಮುಗಿಸ್ಕೊಂಡು ಬರೋಣ ಅಂತ ಬಂದ್ರೆ ಇವೈ ಕಾಣ್ತಾನೆ ಇಲ್ಲ. ಎಲ್ಲೋದ್ನ ಏನ್ ಕತ್ತಿಯೋ. ಅಲ್ಲ, ಇನ್ನೊಂದು 10,000 ಕೊಟ್ಟಿದ್ರೆ ಹೆಂಗೋ ಇನ್ನೂ ಬಿಸ್ನೆಸ್ ಅಥವಾ ಇನ್ನೊಂಚೂರು ದುಡ್ಡು ಆಗ್ತಾ ಇದ್ದೆ. ಈಗ ಇವ್ರನ್ನ ಕೇಳಿದ್ರೆ ಬೇಜಾರು ಮಾಡ್ಕೊತಾರ ಇವನು. ಬಿಡು, ಇನ್ಯಾಕೆ ಸುಮ್ಕೆ ನೀವು ಹೋಗೋಣ. ಪದ್ದು ಡಾರ್ಲಿಂಗ್, ಪದ್ದು ಡಾರ್ಲಿಂಗ್. ಅಯ್ಯೋ ಮಿತ್ರ, ನೀನಾ? ನಾನೇನಿಯ. ಇಲ್ಲೇನು ಮಾಡ್ತಾ ಇದೀಯಾ? ವ್ಯಾಪಾರ ಮಾಡೋದೆಲ್ಲ ಬಿಟ್ಬಿಟ್ಟು? ಇಲ್ಲ ಇಲ್ಲ, ಜಯಮ್ಮ ನೋಡ್ಕತ್ತವಳೆ. ನಾನು ನಮ್ಮ ಯಜಮಾನ್ರತಾಗೆ ಏನೋ ಮಾತಾಡ್ಬೇಕಿತ್ತು, ಅದಕ್ಕೆ ಬಂದಿದ್ದೆ. ಹಂಗೆ ಮಂಟಕ್ಕೆ ಹೋಗ್ಬಿಟ್ಟು ಇವತ್ತು ಅಡುಗೆ ಪಡುಗೆ ಎಲ್ಲ ಮಾಡಬೇಕಿತ್ತು. ನಮ್ಮ ಅತ್ತೆ ಬೇರೆ ಇರಲಿಲ್ಲ, ಅದಕ್ಕೇನೇ ಬಂದಿದ್ದೆ. ಇದೇನಿದು ಹಿಂಗೇನೇ ಹುಡಿಕೊಂಬಿಟ್ಟು ಬಂದ್ಬಿಟ್ಟಿದೀಗ? ನನ್ನ ಗಂಡ ಏನಾರ ನೋಡ್ಬಿಟ್ಟ ಅಂತಂದ್ರೆ ನಿಮ್ಮನ್ನ ಅಷ್ಟೇನಿಯ ಕತೆ ಮುಗ್ದೋಗ್ಬಿಡ್ತದೆ. ನೀನು ಅದೆಲ್ಲ ಬಿಟ್ಬಿಡು. ಅದು ಬಿಟ್ಬಿಟ್ಟು ನೀನು ಬಿಸ್ನೆಸ್ ಕಡೆ ನೋಡೋಗು. ಆ ಪ್ರೇಮಿ ಅವಳೆಲ್ಲ ಮನೆಯಾಳ ಪ್ರೇಮಿ, ಅವಳುನು ಹಂಗೇನಿಯ. ಅದೇ ಭದ್ರಮ್ಮನ ಮಗಳವಳಲ್ಲ, ಅವರಿಬ್ರು ಒಂದಾಗೋಗ್ಬಿಟ್ಟವ್ರೆ ಇವಾಗ. ಅವರಿಬ್ರು ಒಂದಾಗೋಗ್ಬಿಟ್ಟು ನಿನ್ನನ್ನು ಹೆಂಗೆ ಮುಳುಗಿಸ್ಬೇಕು, ನಿನ್ನನ್ನು ಹೆಂಗೆ ತೇಲಿಸ್ಬೇಕು ಅಂತೇಳ್ಬಿಟ್ಟು ಕೂತ್ಕೊಂಡು ಪಿಲಾನ್ ಮಾಡ್ತಾವ್ರೆ. ಪಿಲಾನ ನಿನ್ಗೆ ಏನು ಮಾಡಬೇಕು, ಈ ಪೊದ್ದಿಗೆ ನಾಡಕಕ್ಕೆ ತರಬೇಕು ಅಂದರೆ ಇನ್ನೂ ಏನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಶಾನೆ ಪಿಲಾನ್ ಮಾಡ್ತಾವ್ರೆ. ಅದ್ರ ಬಗ್ಗೆ ಯೋಚನೆ ಮಾಡು. ಅಯ್ಯೋ ಮನೆಯಾಳಿಗ್ಲ, ಅಯ್ಯೋ ನನ್ನನ್ನೇ ಮುಳುಗುಸಕ್ ನೋಡ್ತಾವ್ರೆ ಇವರು. ನಾನೇನು ಅಂತ ತಪ್ಪು ಮಾಡ್ಬಿಟ್ಟೆ ಇವ್ರಿಗೆ ಮುಳುಗುಸ ಅಂತದ್ದು? ಮನೆಯಾಳಿಗಳು ಸರಿ ಇಲ್ಲ. ಅಲ್ಲ ಮಿತ್ರ, ಇಂಥ ಕೆಲಸ ಇಲ್ಲ ಅಂದ್ರೆ ಯಾಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನೇನು ಇದು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಇವನ್ ಮಾಡೋದು, ಇವನ್ ಮುಳುಗಿಸ್ತಾರಂತ ನನ್ನ. ಪೊದ್ದುವ, ನೀನು ಸೀರೆ ಬಿಸ್ನೆಸ್ ಹಾಕೊಂಡಿದೆಯಲ್ಲ, ನೀನು ಸೀರೆ ಬಿಸ್ನೆಸ್ ಪಕ್ಕದಾಗೇನೇನಿಯ ಇನ್ನೊಂದು ಸೀರೆ ಅಂಗಡಿ ಹಾಕ್ಬಿಟ್ಟು ಅವ್ರು ನೀನು 500 ರೂಪಾಯಿ ಕೊಟ್ಟರೆ ಅವ್ರು 250 ರೂಪಾಯಿಗೆ ಸೀರೆ ಕೊಟ್ಬಿಟ್ಟು ಫುಲ್ಲು ಲಾಸ್ ಮಾಡಾಕ್ತಾರಂತ ನಿನ್ನ. ಅಯ್ಯೋ ಭಗವಂತನೇ, ನನ್ನ ಬಿಸ್ನೆಸ್ನ ಲಾಸ್ ಮಾಡಾಕ್ ಬಿಡ್ತಾರಂತೆ. ಇದೇನಪ್ಪ ಮಾಡೋದು ಇದನ್ನ? ಇದೇನು ಹಿಂಗೆ ಹೇಳ್ತಾ ಇದೆಯಾ ಭೈರವ? ನನ್ನ ಬಿಸ್ನೆಸ್ನ ಲಾಸ್ ಮಾಡ್ತಾರೆ ಅಂತಂದ್ರೆ ಏನು? ಅಲ್ಲ, ಕಮ್ಮಿ ರೇಟು ಕೊಟ್ಬಿಟ್ಟು ಆ ಮನೆಯಳಿಗಳಿಗೆ ನಾನು ನಾಳೆ ಮಾಡೋದು ಬಿಟ್ಬಿಟ್ಟು ಬೇರೆ ಇನ್ನೇನು ಕೆಲಸ ಇರೋದೇ ಇಲ್ಲ ಅಂತ ಅನ್ನಿಸ್ತದೆ. ಬರೀ ನಾಳೆ ಮಾಡೋಕ್ಕೆ ಅಂತಲೇ ಕಾಯ್ಕೊಂಡಿರ್ತಾರೆ ಅಂತ ಅನ್ನಿಸ್ತದೆ ಮನೆಯಾಳಿಗಳು. ಏನು ಮಾಡೋದಪ್ಪ ಇವಾಗ? ಸೀರೆ ನೋಡಿದ್ರೆ ಅಷ್ಟೊಂದು ರೇಟ್ಗೆ ಎಲ್ಲನೂ ತಂದ್ಬಿಟ್ಟಿದ್ದೀವಿ. ಈಗೇನಪ್ಪ ಮಾಡೋದು? ಪೊದ್ದು ಡಾರ್ಲಿಂಗ್, ನೀನು ಟೆನ್ಷನ್ ಆಯ್ತಿದೀಯಾ?
ಅಲ್ಲ ನನ್ನ ಜೊತೆಗೆ ಪಾಪ ಜಯಮ್ಮನೂ ಇನ್ವೆಸ್ಟ್ಮೆಂಟ್ ಮಾಡಿಸ್ಬಿಟ್ಟಿವ್ನಿ. ಈ ಮನೆಯಾಳಿಗಳು ಇಬ್ರು ಕಮ್ಮಿ ರೇಟ್ಗೆ ಏನೇ ಸೀರೆ ಕೊಟ್ಬಿಟ್ರೆ ಆ ಭದ್ರಮ್ಮನ ಮಗಳಿಗೇನು ಕಾಸೈತೆ, ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತಾಳೆ. ನಮ್ಮ ತಾಗೆಲ್ಲ ಅಷ್ಟೊಂದು ಕಾಸಿಲ್ಲ ಕಣ್ಮಿತ್ರ, ಏನು ಮಾಡೋದು ಗೊತ್ತಾಯ್ತಿಲ್ಲ. ಪಾಪ ಜಯಮ್ಮನು ಇಲ್ದಿರೋ ದುಡ್ಡಾಗ ಹಾಕವಳೆ. ಅವಳಿಗೂ ಆಸೆ ಏನಾರ ತಗೋಬೇಕು ಅಂತ ಹೇಳ್ಬಿಟ್ಟು ಬಿಸ್ನೆಸ್ ಲಾಭ ಬಂದಿದ್ರಾಗೆ. ಅದಕ್ಕೇನೆ ನಾವು ಹಿಂಗೆ ಮಾಡ್ತಾ ಇದ್ದೀವಿ. ನೋಡಿದ್ರೆ ಇವ್ರು ಹಂಗೆ ಮಾಡ್ತಾವ್ರೆ, ಈಗ ಏನು ಮಾಡೋದು? ವಧು ಡಾರ್ಲಿಂಗ್, ಈಗ ನಾನು ಇರೋದೇನು ಕೇಳಿ ನಿನಗೆ? ನಾನು ಇರೋದೇನಕ್ಕೆ ನಿನಗೆ ಸಹಾಯ ಮಾಡೋಕ್ಕೆ ಅಂತ ತಾನೇ ಇರೋದು. ನಾವಿಬ್ರು ಫ್ರೆಂಡ್ಸ್ ತಾನೇ. ನೀನು ಆರಾಮಾಗಿ ಕೂಲಾಗಿರು, ನಾನು ನೋಡ್ಕೊತೀನಿ. ಏನ್ ನೋಡ್ಕಂತೀಯ? ಆ ನೀನ್ ಏನ್ ನೋಡ್ಕಂತೀಯ? ಎಲ್ಲನೂ ಆಗೋದ್ಮೇಲೆ ನೋಡ್ಕಂತೀಯ ನೀನ್ ಅಷ್ಟೇನಿಯ? ಅವಳನ್ನ ನೀನ್ ತಡಿಯಕ್ಕಾಯ್ತದ? ನೀನ್ ನೋಡಿದ್ರೆ ದೆವ್ವ. ನೀನ್ ಏನ್ ಮಾಡಕ್ಕಾಯ್ತದೆ? ಅವಳು ಬಿಸ್ನೆಸ್ ಇಕ್ಕೇ ಇಕ್ತಾಳೆ. ನನ್ನ ಬಿಸ್ನೆಸ್ ಅಂತೂ ಲಾಸ್ ಆಗೇ ಆಯ್ತದೆ. ಥೂ, ಬ್ಯಾರೆ ಕಡೆ ತಗೊಂಡೋಗ್ಬಿಟ್ಟು ಸೀರೆ ವ್ಯಾಪಾರನ ಮಾಡ್ಬೇಕಷ್ಟೇನಿಯ. ಬಿಡು, ಪಕ್ಕದೂರ್ಗೆ ಎತ್ಕೊಂಡು ಹೋಗ್ತೀನಿ ಸೀರೆನ. ಎತ್ಕೊಂಡು ಹೋಗ್ಬಿಟ್ಟು ಅಲ್ಲೇನಿಯ ವ್ಯಾಪಾರ ಮಾಡ್ಕೊಂಬಿಟ್ಟು ಬರ್ತೀನಿ. ಈ ಮನೆಯಾಳಿ ಏನಾರ ಮಾಡ್ಕೊಂಡು ಹಾಳಾಗೋಗ್ಲಿ. ವಧು ಡಾರ್ಲಿಂಗ್, ನೀನು ಯಾಕೆ ಎತ್ಕೊಂಡು ಹೋಯ್ತೀಯ? ನೀನು ಎತ್ಕೊಂಡು ಹೋಗ್ಬೇಡ, ನೀನು ಇಲ್ಲೇ ಬಿಸ್ನೆಸ್ ಮಾಡು. ಆ ಮನೆಯಾಳಿಗೆ ನೀ ಒಂದು ಗತಿ ಕಾಣಿಸ್ತೀನಿ ನೋಡು. ನೀನು ತಲೆ ಕೆಡಿಸ್ಕೊಬೇಡ ನೀನು. ನೋಡು, ನಾನು ನಿನ್ನ ಫ್ರೆಂಡ್ ಇರೋ ಗಂಟನೂ ಏನೂ ಆಗೋಕ್ಕಿಲ್ಲ. ಎಲ್ಲ ನಾನು ನೋಡ್ಕೊತೀನಿ. ನೋಡ್ತಾ ಇರು ಅವಳಿಗೆ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನಿನ್ಗೆ ಎಷ್ಟು ತಲೆ ಐತೋ ಅದ್ರ 100ರಷ್ಟು ತಲೆ ದೇವರು ನನಗೆ ಕೊಟ್ಟವನೆ ದೆವ್ವ ಆದ್ಮೇಲೆ. ಸರಿನಾ? ನಾನು ನೋಡ್ಕೊತೀನಿ, ಆರಾಮಾಗಿರು. ಏನೇ ಮಾಡ್ತಾ ಇದೀಯಾ ಇಲ್ಲಿ ನಿಂತ್ಕೊಂಡು? ಅದು ರೀ ದೆವ್ವ ಅದು. ದೆವ್ವ? ವಧು ಡಾರ್ಲಿಂಗ್, ನಾನು ಮಾತಾಡೋದು ನಿನ್ನ ಗಂಡಂಗೆ ಕೇಳಿಸಲ್ಲ, ನಾನಿರೋದು ನಿನ್ನ ಗಂಡಂಗೆ ಕಾಣಿಸಲ್ಲ. ನೀನು ತಲೆ ಕೆಡಿಸ್ಕೊಬೇಡ, ನಾರ್ಮಲ್ ಆಗಿರು. ಅಬ್ಬಬ್ಬಾ, ಅದು ಏನಿಲ್ಲ ರೀ, ಸುಮ್ಕೇನಿಯ ಸೀರೆ ವ್ಯಾಪಾರದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇನಿಯ. ಬಿಡು, ಸೀರೆ ವ್ಯಾಪಾರ ಎಲ್ಲನೂ ಸಂದಕ್ಕೆ ಏನಿಯ ನಡೀತಾ ಇತ್ತಲ್ಲ, ಯಾಕೆ ತಲೆ ಕೆಡಿಸ್ಕೊಂತೀಯ? ಆರಾಮಾಗಿ ಎಲ್ಲನೂ ನಡೀತಾ ಐತೆ, ಆರಾಮಾಗೇನಿಯ ಇರು. ಆ ಆರಾಮಾಗೇನೆ ಇರ್ತೀನಿ. ಆದ್ರೆ ಈ ಮನೆಯಳಿ ಪ್ರೇಮಿ ಅವಳಲ್ಲ, ನಿಮ್ಮ ಅಣ್ಣ ಹೆಂಡತಿ, ಅವಳು ಬಟ್ಟೆ ಅಂಗಡಿ ಪಕ್ಕದಾಗ ಹಾಕ್ತೀನಿ ಅಂತ ಹೇಳ್ತಿದ್ಲಂತೆ ಜಯಮ್ಮನ ಹತ್ರ. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಥೋ, ಇವತ್ತಿಗೆ ಯಾಕೆ ಬಂತು ಇಂಥ ಬುದ್ಧಿ? ಊರು ಬಿಟ್ಬಿಟ್ಟು ಹೋಗೈತೆ ತಾನೇ ಬೇರೆ ಊರಿಗೆ. ಅವ್ರ ಮನೆಗೆ ಹೊಂಟೋಗೈತೆ, ಮತ್ತೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಯಾಕೆ ವ್ಯಾಪಾರ ಮಾಡಬೇಕು? ಅವ್ರ ಮನೆಗೆ ನೀವು ವ್ಯಾಪಾರ ಮಾಡ್ಬೋದಲ್ಲ. ಏನ್ ಮಾಡ್ತೀರಾ? ಅವಳಿಗೆ ನನ್ನ ಕಂಡ್ರೇನಿಯ ಹೊಟ್ಟೆ ಉರಿ, ಅದಕ್ಕೇನಿಯ ಹಿಂಗೆ. ಥೋ, ಬಿಡುಬೋದು, ತಲೆ ಕೆಡಿಸ್ಕೊಂಬೇಡ. ಅವಳ ವ್ಯಾಪಾರ ಅವಳದು, ನಿನ್ನ ವ್ಯಾಪಾರ ನಿಂದು. ನಡಿ ನಡಿ, ತಲೆ ಕೆಡಿಸ್ಕೊಂಬೇಡ.